ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ KS ಟ್ಯೂಟೋರಿಯಲ್ಗೆ ಎಲ್ಲರಿಗೂ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಇವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹಲವಾರು ಬಾರಿ ಕೇಳಿದಂಥ ಪ್ರಶ್ನೆಗಳಾಗಿವೆ, ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿವೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಪರಿಕಲ್ಪನೆಯ ಓಮ್ ನಿಯಮವನ್ನು ಯಾರು ಪ್ರಸ್ತಾಪಿಸಿದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಓಮ್ ನಿಯಮದ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಜಾರ್ಜ್ ಓಮ್. ಈ ಜಾರ್ಜ್ ಓಮ್ ಏನಪ್ಪ ಅಂತಂದರೆ ಓಮ್ ನಿಯಮಕ್ಕೆ ಸಂಬಂಧಿಸಿದಂಥ ಪರಿಕಲ್ಪನೆಯನ್ನು ಪ್ರಸ್ತಾಪನೆ ಮಾಡುತ್ತಾನೆ. ಈ ವಿದ್ಯುತ್ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ನಿಯಮದ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳುತ್ತಾರೆ, ನೋಡಿಕೊಳ್ಳಿ ಅಲ್ಲಸು. ಮುಂದಿನ ಪ್ರಶ್ನೆ ನೋಡೋದಾದರೆ, ಭೂಮಿ ತನ್ನ ಅಕ್ಷದ ಸುತ್ತಲೂ ತಿರುಗುವ ಸಮಯ ಎಷ್ಟು ಅಂತ ಕೇಳಲಾಗಿದೆ. ಭೂಮಿ ಏನಪ್ಪ ಅಂತಂದರೆ ತನ್ನ ಅಕ್ಷಯದ ಸುತ್ತ ತಿರುಗಲು ಎಷ್ಟು ಸಮಯದವರೆಗೂ ಬೇಕಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 24 ಗಂಟೆಗಳಂತ ಹೇಳ್ಬೋದು ನಾವು. 24 ಗಂಟೆ ಏನಪ್ಪ ಅಂತಂದರೆ ಒಂದು ದಿನವಾಗುತ್ತದೆ. ಒಂದು ದಿನಕ್ಕೆ ಎಷ್ಟು ಬೇಕು? 24 ಗಂಟೆ. ಭೂಮಿ ತನ್ನನ್ನು ತಾನು ಸುತ್ತಲೂ 24 ಗಂಟೆಗಳು ಬೇಕಾಗುತ್ತದೆ. ಅದೇ ರೀತಿಯಾಗಿ ಕೋಶದ ಶಕ್ತಿ ನಿಲಯ ಏನಪ್ಪ ಅಂತಂದರೆ ಈ ಪ್ರಶ್ನೆ ಕೋಶದ ಶಕ್ತಿ ನಿಲಯ ಎಂದೆನ್ನುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದನ್ನು ಕೋಶದ ಶಕ್ತಿ ನಿಲಯ ಅಥವಾ ಶಕ್ತಿಯ ಕೇಂದ್ರ ಅಂತ ಕೂಡ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಮೈಟ್ರೋಕಾಂಡ್ರಿಯಾ ಅಂತ ಹೇಳ್ಬೋದು ನಾವು. ಇದು ಯಾವುದಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಿದೆ. ಮೈಟ್ರೋಕಾಂಡ್ರಿಯಾ ಏನಪ್ಪ ಅಂತಂದರೆ ಜೀವಕೋಶದ ಶಕ್ತಿಯ ಕೇಂದ್ರ ಆಗಿದೆ. ಇದನ್ನು ಅಡುಗೆಯ ಮನೆ ಅಂತ ಕೂಡ ಕರೆಯುತ್ತಾರೆ. ಜೀವಕೋಶದ ಅಡುಗೆ ಮನೆ ಯಾವುದಂದರೆ ಮೈಟ್ರೋಕಾಂಡ್ರಿಯಾ ಆಗಿದೆ. ಅದೇ ರೀತಿಯಾಗಿ ರೈಬೋಸೋಮ್ಗಳು ಕೂಡ ಜೀವಕೋಶದಲ್ಲಿ ಕಂಡುಬರ್ತವೆ. ನ್ಯೂಕ್ಲಿಯಸ್ ಕೂಡ ಜೀವಕೋಶದ ಒಂದು ಭಾಗವಾಗಿದೆ. ಮುಂದೆ ನೋಡೋದಾದರೆ, ಪ್ಲಾಸ್ಟಿಕ್ ಮರುಬಳಕೆ ಮಾಡುವುದು ಹೇಗೆ ಸಹಾಯ ಮಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಈ ಪ್ಲಾಸ್ಟಿಕ್ ಮರುಬಳಕೆಯಿಂದ ಯಾವ ರೀತಿಯಾಗಿ ಸಹಾಯವನ್ನು ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇದು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಇದು ಪ್ಲಾಸ್ಟಿಕ್ ಮರುಬಳಕೆ ಮಾಡೋದರಿಂದ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಈ ಪ್ಲಾಸ್ಟಿಕ್ ಮರುಬಳಕೆಯಿಂದ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬಹುದಾಗಿದೆ. ಪ್ಲಾಸ್ಟಿಕ್ ಮರುಬಳಕೆಯಿಂದ. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ಮುಖ್ಯ ಶುದ್ಧೀಕರಣ ಅಂಗ ಯಾವುದು ಅಂತ ಕೇಳಲಾಗಿದೆ. ಮಾನವನ ದೇಹದಲ್ಲಿ ಮುಖ್ಯವಾಗಿರುವಂಥ ಶುದ್ಧೀಕರಣ ಅಂಗ, ಆ ಶುದ್ಧೀಕರಣ ಅಂದಾಗ ರಕ್ತವನ್ನು ಶುದ್ಧಿ ಮಾಡುವ ಅಂಗ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಕಿಡ್ನಿ ಅಂತ ಹೇಳ್ಬೋದು ನೋಡಿ. ಕಿಡ್ನಿ ಏನು ಮಾಡ್ತಾವೆ ಅಂದ್ರೆ ಇವು ಮಾನವನ ದೇಹದ ರಕ್ತವನ್ನು ಶುದ್ಧಿ ಮಾಡುವಂಥ ಅಂಗಗಳಾಗಿವೆ ಕಿಡ್ನಿ. ಈ ಕಿಡ್ನಿಗೆ ಚಿಕಿತ್ಸೆಯನ್ನು ಮಾಡುವುದೇನಪ್ಪ ಅಂತಂದರೆ ಡಯಾಲಿಸಿಸ್ ಅಂತ ಕರೆಯುತ್ತಾರೆ. ಏನಂತ? ಡಯಾಲಿಸಿಸ್ ಎಂದು ಕರೆಯುತ್ತಾರೆ. ಕಿಡ್ನಿಯ ಡಯಾಲಿಸಿಸ್ ಎಂದು ಈ ಕಿಡ್ನಿಯ ಅಂಗಕ್ಕೆ ರಕ್ತವನ್ನು ಶುದ್ಧಿ ಮಾಡುವ ಯಂತ್ರವಾಗಿದೆ. ಡಯಾಲಿಸಿಸ್ ಚಿಕಿತ್ಸೆ ಅಂತ ಕರೆಯುತ್ತಾರೆ ಇದು ಚಿಕಿತ್ಸೆ ಮಾಡೋದಕ್ಕೆ. ಅದೇ ರೀತಿಯಾಗಿ ಮಾನವನ ದೇಹದ ಅತಿ ದೊಡ್ಡ ಎರಡನೇ ಅಂಗ ಯಾವುದಂದರೆ ಅದು ಯಕೃತ್ ಅಥವಾ ಲಿವರ್ ಅಂತ ಅನ್ಬೋದು ನಾವು. ಲಿವರ್ ಮಾನವ ದೇಹದ ಅತಿ ದೊಡ್ಡ ಎರಡನೇ ಅಂಗ ಯಾವುದಂದರೆ ಲಿವರ್ ಆಗಿದೆ. ಅತಿ ದೊಡ್ಡ ಮೊದಲನೇ ಅಂಗ ಯಾವುದಂದರೆ ಚರ್ಮವಾಗಿದೆ ನೋಡಿ. ಚರ್ಮ ಅತಿ ದೊಡ್ಡ ಅಂಗವಾಗಿದೆ. ಈ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದಂತೆ ಯಾವುದಪ್ಪ ಅಂತಂದರೆ ಮೆಲನಿನ್ ಏನಪ್ಪ ಅಂತಂದರೆ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದೆ. ಮುಂದೆ ನೋಡೋದಾದರೆ, ಮಣ್ಣಿನ ಉತ್ಪಾದಕತೆಯನ್ನು ಹೆಚ್ಚಿಸಲು ಬಳಸುವ ನೈಟ್ರೋಜನ್ ಯಾವ ಹಂತದ ಸಂಶ್ಲೇಷಕ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಣ್ಣಿನಲ್ಲಿರುವ ನೈಟ್ರೋಜನನ್ನು ಹೆಚ್ಚಿಗೆ ಮಾಡುವುದಕ್ಕಾಗಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು
ಇದಕ್ಕೆ ಸರಿಯಾದ ಉತ್ತರ ಸಿ ನೋಡಿ, ಆಪ್ಷನ್ ಸಿ ಯೂರಿಯಾ. ಯೂರಿಯಾ ಏನಪ್ಪ ಅಂತಂದರೆ ಇದು ಮಣ್ಣಿನಲ್ಲಿರುವ ನೈಟ್ರೋಜನನ್ನು ಹೆಚ್ಚಿಗೆ ಮಾಡಲು ಬಳಸುತ್ತಾರೆ ಇದು. ಹಾಗಾದರೆ ಇದು ಎಷ್ಟು ಪರ್ಸೆಂಟ್ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯೂರಿಯಾ. ಮುಂದೆ ನೋಡೋದಾದರೆ ಜಲಚಾಲಿತ ವಿದ್ಯುತ್ ಸ್ಥಾವರಗಳಲ್ಲಿ ಶಕ್ತಿ ಉತ್ಪಾದನೆಗೆ ಯಾವ ಶಕ್ತಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಜಲಚಾಲಿತ ವಿದ್ಯುತ್ ಸ್ಥಾವರಗಳಲ್ಲಿ ಶಕ್ತಿ ಉತ್ಪಾದನೆಗೆ ಯಾವ ಶಕ್ತಿಯನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀರಿನ ಶಕ್ತಿ ಅಂತ ಹೇಳ್ಬೋದು ನಾವು. ಯಾಕಪ್ಪ ಅಂತಂದರೆ ನೀರಿನಲ್ಲಿ ಈ ಜಲಚಾಲಿತ ವಿದ್ಯುತ್ ಸ್ಥಾವರಗಳನ್ನು ಶಕ್ತಿ ಉತ್ಪಾದನೆ ಮಾಡಲು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಇದು ಸೌರಚಾಲಿತ ಅಂದ್ರೆ ಇದು ನಮ್ಮ ತುಮಕೂರಲ್ಲಿ ಪಾವಗಡ ಎಂಬಲ್ಲಿ ಇವರ ಸೌರಚಾಲಿತ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗಿದೆ. ಪಾವಗಡದಲ್ಲಿ, ಇಲ್ಲಿ ಪಾವಗಡ ಸೌರಚಾಲಿತ ಪಾವಗಡ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ತುಮಕೂರಿನಲ್ಲಿ ಕಂಡು ಬರುತ್ತೆ ನೋಡಿ. ತುಮಕೂರಿನಲ್ಲಿ ಈ ಸೌರಶಕ್ತಿ ಮಾಡುವಂಥ ಸ್ಥಳವಿದೆ. ಯಾವುದು? ಪಾವಗಡ, ತುಮಕೂರಿನಲ್ಲಿ. ಮುಂದೆ ನೋಡೋಣ. ರಕ್ತದ ಸೇವಕ ಕೋಶಗಳು ಎಂಬುದು ಯಾವುವು? ಏನಂತ? ರಕ್ತದ ಸೇವಕ ಕೋಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೇವಕ ಕೋಶಗಳು ಅಂದರೆ ರಕ್ತವನ್ನು ರಕ್ಷಣೆ ಮಾಡುವಂಥ ಅಂದರೆ ರಕ್ತಕ್ಕೆ ಬರುವ ರೋಗಗಳನ್ನು ರಕ್ಷಣೆ ಮಾಡುವಂಥ ಜೀವಕಣಗಳಲ್ಲಿ ಯಾವುವು ಅಂತ ಕೇಳಿದ್ದಾರೆ ಇವು. ಇದಕ್ಕೆ ಸರಿಯಾದ ಉತ್ತರ ಶ್ವೇತ ರಕ್ತ ಕಣಗಳು. ಇದಕ್ಕೇನಂತಾರೆ ಅಂದರೆ ಬಿಳಿ ರಕ್ತ ಕಣಗಳೆಂದು ಕೂಡ ಕರೆಯುತ್ತಾರೆ. ಇದಕ್ಕೆ ಶ್ವೇತ ರಕ್ತ ಕಣಗಳಿಗೆ, ಬಿಳಿ ರಕ್ತ ಕಣಗಳನ್ನು ಶ್ವೇತ ರಕ್ತ ಕಣಗಳೆಂದು ಕೂಡ ಕರೆಯುತ್ತಾರೆ. ಈ ಬಿಳಿ ರಕ್ತ ಕಣ ಏನು ಮಾಡ್ತದೆ ಅಂದರೆ ಮಾನವನ ದೇಹಕ್ಕೆ ರಕ್ಷಣೆ ನೀಡುತ್ತದೆ. ಅದು ರೋಗಗಳಿಂದ ರಕ್ಷಣೆ ನೀಡುವಂಥದ್ದಾಗಿದೆ. ಯಾವುದು? ಬಿಳಿ ರಕ್ತ ಕಣ. ಇದು ರಕ್ತದ ಸೇವಕ ಕೋಶಗಳಾಗಿದೆ. ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. WBC, ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ಬೋದು. ಈ ವೈಟ್ ಬ್ಲಡ್ ಕೋಶದಿಂದ ಯಾವ ರೋಗ ಬರ್ತದೆ ಅಂದರೆ ಲುಕೆಮಿಯಾ ರೋಗ ಬರುತ್ತೆ ನೋಡಿ. ಲುಕೆಮಿಯಾ ರೋಗ ಕಂಡು ಬರುತ್ತದೆ ವೈಟ್ ಬ್ಲಡ್ ಸೆಲ್ಸ್ನಿಂದ, ಲುಕೆಮಿಯಾ ರೋಗ. ಅದೇ ರೀತಿಯಾಗಿ ರಕ್ತ ಹೆಪ್ಪುಗಟ್ಟಲು ಕಾರಣ ಏನಪ್ಪ ಅಂತಂದರೆ ಪ್ಲೇಟ್ಲೆಟ್ಗಳು ಆಗಿವೆ ನೋಡಿ. ಪ್ಲೇಟ್ಲೆಟ್ಗಳು ಕೆಂಪು ರಕ್ತಗಳ ಇದು ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ಬೋದು ನಾವು, ಕೆಂಪು ರಕ್ತ ಕಣಗಳು. ಮುಂದೆ ನೋಡೋಣ. ಮಾನವನ ದೇಹದಲ್ಲಿ ದೇಹದ ತಾಪಮಾನ ನಿಯಂತ್ರಿಸುವ ಅಂಗ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಮನುಷ್ಯನಲ್ಲಿ ಅವನ ತಾಪಮಾನವನ್ನು ನಿಯಂತ್ರಣ ಮಾಡುವಂಥ ಅಂಗ ಯಾವುದಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಪೋಥಾಲಮಸ್ ನೋಡಿದ್ದು. ಹೈಪೋಥಾಲಮಸ್ ಏನು ಮಾಡ್ತದೆ ಅಂದ್ರೆ ಮಾನವ ದೇಹದಲ್ಲಿ ತನ್ನ ತಾಪಮಾನವನ್ನು ನಿಯಂತ್ರಣ ಮಾಡುತ್ತದೆ. ಯಾವುದು? ಹೈಪೋಥಾಲಮಸ್. ಮುಂದೆ ನೋಡೋಣ. ಶ್ವಾಸಕೋಶಗಳು ಮುಖ್ಯ ಕಾರ್ಯ ಯಾವುದು ಅಂತ ಕೇಳಲಾಗಿದೆ. ಶ್ವಾಸಕೋಶಗಳ ಮುಖ್ಯ ಕಾರ್ಯ ಏನಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಮ್ಲಜನಕವನ್ನು ಶೋಧಿಸುವುದು ಈ ಶ್ವಾಸಕೋಶಗಳ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಲ್ಲಿ ಕಂಡುಬರುವಂಥ ಈ ಶ್ವಾಸಕೋಶಗಳು ಆಮ್ಲಜನಕವನ್ನು ಶೋಧನೆ ಮಾಡುತ್ತವೆ. ಶ್ವಾಸಕೋಶಗಳು. ಅದೇ ರೀತಿಯಾಗಿ DNA ಪೂರ್ಣ ರೂಪ ಏನು ಅಂತ ಪ್ರಶ್ನೆ ಕೇಳಲಾಗಿದೆ. DNA ಪೂರ್ಣ ರೂಪ ಏನಂತ ಕೇಳಲಾಗಿದೆ. ಅಂದರೆ ಇದು ವಿಸ್ತೃತ ರೂಪ ಏನಪ್ಪ ಅಂತಂತ ಕೇಳಲಾಗಿದೆ. ಇದು DNA ಅಂದರೆ ಏನಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿದ್ದು. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೆಯುತ್ತಾರೆ. ಇದು DNA ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೀತಾರೆ. ಮುಂದೆ ನೋಡೋದಾದರೆ ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಯಾವ ರೂಪಾಂತರಕ್ಕೆ ಒಳಗಾಗುತ್ತದೆ? ಅಂದರೆ ಒಂದು ನೀರನ್ನು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪಮಾನದಲ್ಲಿ ಇಟ್ಟಾಗ ಅದು ಯಾವ ರೂಪವನ್ನು ಪಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿದ್ದು. ದ್ರವದಿಂದ ವಾಯುವಿಗೆ ಆಗುತ್ತದೆ ಇದು.
100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪಮಾನದಲ್ಲಿಟ್ಟಾಗ ನೀರೇನಪ್ಪ ಅಂತಂದರೆ ದ್ರವದಿಂದ ಆವಿಯಾಗುತ್ತದೆ. ಇದು ವಾಯು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ದ್ರವದಿಂದ ಏನಪ್ಪ ಅಂತಂದರೆ ವಾಯು ಆಗುತ್ತದೆ. ಇದಕ್ಕೆ ದ್ರವದಿಂದ ವಾಯುವಾದ ಉತ್ತರ ಸರಿಯಾದ ಉತ್ತರವಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಶುದ್ಧ ನೀರಿನ pH ಮೌಲ್ಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಶುದ್ಧ ನೀರಿನ pH ಮೌಲ್ಯ ಎಷ್ಟು? ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ವಾಯುಮಂಡಲದಲ್ಲಿ ಯಾವ ಶ್ರೇಣಿಯ ಸೇರಿದೆ ಅಂತ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಪ್ಪ ಅಂತಂದರೆ ವಾಯುಮಂಡಲದಲ್ಲಿ ಯಾವ ಶ್ರೇಣಿಗೆ ಸೇರಿದೆ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಸಿರುಮನೆ ಪರಿಣಾಮ ಅಂತ ಹೇಳ್ಬೋದು. ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ ಇದು ಕಾರ್ಬನ್ ಡೈಆಕ್ಸೈಡ್, CFC ಅಂತ ಇರ್ಬೇಕು. ಕ್ಲೋರೋಫ್ಲೋರೋಕಾರ್ಬನ್ ಇದು ಹಸಿರುಮನೆಗೆ ಕಾರಣವಾದಂಥ ಗ್ಯಾಸ್ ಆಗಿದೆ ಅಂತ ಹೇಳ್ಬೋದು. ಯಾವುದು? ಕ್ಲೋರೋಫ್ಲೋರೋಕಾರ್ಬನ್. ಅದೇ ರೀತಿಯಾಗಿ ಕಣ್ಣುಗಳಲ್ಲಿ ಬೆಳಕಿನ ತೀವ್ರತೆಯನ್ನು ನಿಯಂತ್ರಿಸುವ ಭಾಗ ಯಾವುದಂತ ಕೇಳಿದ್ದಾರೆ. ಇದು ಕೂಡ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಕಣ್ಣುಗಳಿಗೆ ಬೆಳಕಿನ ತೀವ್ರತೆಯನ್ನು ನಿಯಂತ್ರಿಸುವ ಭಾಗ ಯಾವುದು? ಕ್ವೆಶ್ಚನ್ ನಂಬರ್ 2 ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ನೋಡೋದಾದರೆ ಶ್ರವಣದ ವೇಗವನ್ನು ಅಳೆಯುವ ಘಟಕ ಯಾವುದು? ಶ್ರವಣ ಅಂದಾಗ ಶಬ್ದ ಅಂತ ತಿಳ್ಕೊಂಬಿಡ್ಬೋದು ನಾವು. ಶಬ್ದದ ವೇಗವನ್ನು ಅಳೆಯುವ ಘಟಕ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಡೆಸಿಬೆಲ್. ನೋಡಿ, ಡೆಸಿಬೆಲ್ ಏನಂದರೆ ಶಬ್ದದ ವೇಗವನ್ನು ಅಳೆಯುವ ಘಟಕವಾಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಆಹಾರದಲ್ಲಿ ಶಕ್ತಿ ಅಳೆಯುವ ಘಟಕ ಯಾವುದು? ಆಹಾರದಲ್ಲಿ ಶಕ್ತಿ ಅಳೆಯುವ ಘಟಕ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕ್ಯಾಲೋರಿ ಅಂತ ಹೇಳ್ಬೋದು ನಾವು. ಈ ಕ್ಯಾಲೋರಿಯಿಂದ ಏನಪ್ಪ ಅಂತಂದರೆ ಆಹಾರದ ಶಕ್ತಿ ಅಳೆಯುವ ಘಟಕವಾಗಿದೆ. ಮುಂದೆ ನೋಡೋದಾದರೆ ಮಾನವನ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಕೋಶಗಳನ್ನು ಏನೆಂದು ಕರೆಯುತ್ತಾರೆ? ಒಬ್ಬ ವ್ಯಕ್ತಿಯಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಕೋಶಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅಡಿಪೋಸ್ ಅಂಗಾಂಶ ಅಂತ ಹೇಳ್ಬೋದು ಅಥವಾ ಅಡಿಪೋಸ್ ಕೋಶ ಅಂತ ಹೇಳ್ಬೋದು. ಇದೇನಪ್ಪ ಅಂತಂದರೆ ಮಾನವನ ದೇಹದಲ್ಲಿ ಸಂಗ್ರಹಿಸುವ ಕೋಶ ಆಗಿದೆ. ಅದು ಅಡಿಪೋಸ್ ಅಂಗಾಂಶ ಕೊಬ್ಬನ್ನು ಸಂಗ್ರಹಣೆ ಮಾಡುತ್ತದೆ. ಅದು ಕೊಬ್ಬು ಎಲ್ಲಿ? ಮಾನವನಲ್ಲಿ. ಯಾವುದು? ಅಡಿಪೋಸ್ ಅಂಗಾಂಶ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ವಿದ್ಯುತ್ ಕರೆಂಟನ್ನು ಅಳೆಯುವ ಘಟಕ ಯಾವುದಂತ ಕೇಳಲಾಗಿದೆ. ವಿದ್ಯುತ್ ಕರೆಂಟನ್ನು ಅಳೆಯುವ ಘಟಕ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಆಂಪಿಯರ್. ನೋಡಿದು ಸರಿಯಾದ ಉತ್ತರ ಆಂಪಿಯರ್ ಆಗಿದೆ. ವಿದ್ಯುತ್ ಕರೆಂಟನ್ನು ಅಳೆಯುವ ಘಟಕವಾಗಿದೆ ಅದು. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ಹಿಮೋಗ್ಲೋಬಿನ್ ಯಾವ ಅವಶ್ಯಕತೆಯನ್ನು ಹೊತ್ತಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಮಾನವ ದೇಹದಲ್ಲಿ ಕಂಡುಬರುವಂಥ ಹಿಮೋಗ್ಲೋಬಿನ್ ಕೆಲಸ ಏನಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕವನ್ನು ಸಾಗಿಸುವುದು ಹಿಮೋಗ್ಲೋಬಿನ್ದ ಕೆಲಸವಾಗಿರುತ್ತೆ. ಅದೇ ರೀತಿಯಾಗಿ ಶ್ವಾಸಕ್ರಿಯೆಯ ಸಮಯದಲ್ಲಿ ಸಸ್ಯಗಳು ಬಿಡುಗಡೆ ಮಾಡುವ ಗ್ಯಾಸು ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನಿಮ್ಮ ಕ್ವೆಶ್ಚನ್ ನಂಬರ್ 3 ಆಗಿದೆ. ನೋಡಿ, ಒಟ್ಟು 21 ಕ್ವೆಶ್ಚನ್ನಲ್ಲಿ 3 ಕ್ವೆಶ್ಚನ್ ನಿಮಗೆ ಕೊಟ್ಟಿದ್ದೀನಿ. ಅವನ್ನು ಕಮೆಂಟ್ ಮೂಲಕ ಸರಿಯಾದ ಉತ್ತರವನ್ನು ತಿಳಿಸಿ ಫ್ರೆಂಡ್ಸ್. ಶ್ವಾಸಕ್ರಿಯೆಯ ಸಮಯದಲ್ಲಿ ಸಸ್ಯಗಳು ಬಿಡುಗಡೆ ಮಾಡುವ ಗ್ಯಾಸ್ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇರೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಬಾಯ್.